ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ನಮಸ್ತೆ ಡಾಕ್ಟರ್, ನಾನು ಶಾಂತಲಾ ದೇಸಾಯಿ ಮಾತಾಡ್ತಾ ಇದ್ದೀನಿ. ವಿನಯ್, ತುಂಬಾ ನೋಯ್ತಿದೆ, ನನ್ನ ಕೈಯಲ್ಲಿ ಆಗ್ತಿಲ್ಲ. ನನಗಿಲ್ಲ ಡೆಲಿವರಿ ಆಗ್ಬಿಡುತ್ತೆ ಅನ್ಸುತ್ತೆ. ಇಲ್ಲ ವರ್ಷ, ಪ್ಲೀಸ್ ವಿನಯ್, ಏನಾದ್ರೂ ಮಾಡಿ. ಏನಾಗಲ್ಲ ವರ್ಷ, ಸಮಾಧಾನ ಮಾಡ್ಕೊ. ನಾನು ಇಲ್ಲೇ ಮೇನ್ ರೋಡ್ಗೆ ಹೋಗಿ ಯಾವ್ದಾದ್ರು ವೆಹಿಕಲ್ ಇದೆಯಾ ನೋಡ್ಕೊಂಡ್ ಬರ್ತೀನಿ. ಒಂದು ನಿಮಿಷ. ಬೇಡ ವಿನಯ್, ನನ್ನೊಬ್ಬಳನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡಿ ಅಮ್ಮ. ಧೈರ್ಯವಾಗಿರು ವರ್ಷ, ಏನೂ ಆಗಲ್ಲ. ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ನಾನು ಇಲ್ಲೇ ಕೂತ್ಕೊಂಡ್ಬಿಟ್ರೆ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳು? ನಿನ್ನನ್ನು ಯಾವ್ದಾದ್ರು ಮನೆಗೆ ಶಿಫ್ಟ್ ಮಾಡೋಣ ಅಂದರೆ ಹತ್ತಿರದಲ್ಲಿ ಯಾವ ಮನೆಯೂ ಇಲ್ಲ. ನಿನಗೆ ನೋಡಿದ್ರೆ ಒಂದು ಹೆಜ್ಜೆ ನೋಡೋಕ್ಕಾಗ್ತಿಲ್ಲ. ಧೈರ್ಯವಾಗಿರು ವರ್ಷ, ಇಲ್ಲೇ ಮೇನ್ ರೋಡ್ಗೆ ಹೋಗಿ ಯಾವ್ದಾದ್ರು ವೆಹಿಕಲ್ ಅರೇಂಜ್ಮೆಂಟ್ ಮಾಡ್ಕೊಂಡು ಬರ್ತೀನಿ. ಸರಿ ವರ್ಷ, ಡೋಂಟ್ ವರಿ, ಬೇಗ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಆಟೋದಲ್ಲಿ ಕೂತ್ಕೋಬಾ. ಬೇಗ ಬಂದ್ಬಿಡ್ತೀನಿ. ಅಯ್ಯೋ, ಏನ್ ಮಾಡೋದೀಗ? ವಾಹನಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ನಲ್ಲ. ಅಲ್ಲಿ ವರ್ಷಕ್ಕನ ಸ್ಥಿತಿ ಹೇಗಿದೆಯೋ ಏನೋ. ಅಲ್ಲಿಗೆ ಫೋನ್ ಸಂಪರ್ಕ ಬೇರೆ ಸಿಗ್ತಿಲ್ಲ. ಏನ್ ಮಾಡ್ಲಿ? ಸರಿ, ನಾನು ಇಲ್ಲಿಂದ ನಡ್ಕೊಂಡೇ ಹೋಗ್ತೀನಿ. ತಗೊಳ್ಳಿ. ಛೇ, ವಿನಯ್ ಅವ್ರ ಫೋನ್ ಸಿಗ್ತಾನೆ ಇಲ್ವಲ್ಲ. ಏನ್ ಮಾಡ್ಲಿ? ಯಜಮಾನ್ರು ಬೇರೆ ಊರಲ್ಲಿಲ್ಲ. ಹಾ, ಮಾವಂಗಾದ್ರೂ ಫೋನ್ ಮಾಡ್ತೀನಿ. ಅಯ್ಯೋ, ಮಾವನ್ ಫೋನು ಸಿಗ್ತಿಲ್ವಲ್ಲ. ಏನ್ ಮಾಡ್ಲಿ? ಹಾ, ವರ್ಷಕ್ಕಂಗೆ ಫೋನ್ ಮಾಡ್ತೀನಿ. ಇಲ್ಲಿಂದ ಯಾವ ಸಂಪರ್ಕನೂ ಸಿಗ್ತಿಲ್ಲ. ಯಾಕೆ? ಓ, ನನ್ನ ಫೋನ್ ಕೆಲಸ ಮಾಡ್ತಾ ಇಲ್ಲ. ಏನ್ ಮಾಡ್ಲಿ? ಹಾ, ಆ ಚಿಕ್ಕ ಹೋಟ್ಲಲ್ಲಿ ವಿಚಾರಿಸ್ತೀನಿ, ಏನಾದ್ರೂ ಗೊತ್ತಾಗ್ಬೋದು. ಅಣ್ಣವ್ರೆ, ಇಲ್ಲಿ ಯಜಮಾನ್ ಗಲ್ಲಿ ಎಲ್ಲಿದೆ? ಯಜಮಾನ್ರ ಗಲ್ಲಿನ ಅದು ಇಲ್ಲಿಂದ ಬಹಳ ದೂರಮ್ಮ. ಒಂದು ಕೆಲಸ ಮಾಡಿ, ಹೀಗೆ ಸೀದಾ ಹೋದರೆ ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿ ಆಟೋ ಸಿಗುತ್ತೆ. ಅಲ್ಲಿಗೆ ಆಟೋ ಬರೋದು ಬಹಳ ಕಷ್ಟಮ್ಮ.
ನೀವು ಡಬಲ್ ಮೀಟರ್ ಕೊಟ್ಟರೆ ಡೆಫಿನೆಟ್ ಆಗಿ ಬರುತ್ತೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು, ಬರ್ತೀನಿ. ಅಯ್ಯೋ, ಇದೇನಿದು? ಒಂದು ಆಟೋನು ಕಾಣಿಸ್ತಿಲ್ವಲ್ಲ, ಏನ್ ಮಾಡ್ಲಿ? ಯಾವ ಆಟೋನು ಕಾಣ್ತಿಲ್ಲ. ಅಯ್ಯೋ, ಆಟೋದವ್ರು ಬರಲ್ಲ ಅಂತ ಹೋಗ್ಬಿಟ್ರಲ್ಲ, ಈಗ ಏನ್ ಮಾಡ್ಲಿ? ಅಮೃತ, ವರ್ಷ ಸಿಕ್ಕಿದ್ಲಮ್ಮ? ಇನ್ನೂ ಇಲ್ಲ ಅತ್ತೆ, ಯಜಮಾನ್ ಗಲ್ಲಿನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಮ್ಮ ಇಷ್ಟೊತ್ತು? ಅತ್ತೆ, ಯಜಮಾನ್ ಗಲ್ಲಿಗೆ ಆಟೋದವ್ರು ಯಾರೂ ಬರಲ್ಲ ಅಂತಿದ್ದಾರೆ, ಅದಕ್ಕೆ ನಡ್ಕೊಂಡೇ ಹೋಗ್ತಿದ್ದೀನಿ. ಅತ್ತೆ, ಡಾಕ್ಟ್ರಿಗೆ ಫೋನ್ ಮಾಡಿದ್ರಾ? ಹಾಂ, ಮಾಡಿದ್ದೆ ಅಮೃತ. ವಿನಯ್ ಕೂಡ ಮಾಡಿದ್ದಂತೆ. ಡಾಕ್ಟ್ರು ಮೇನ್ ರೋಡ್ ಹತ್ರ ಬರ್ತಾರಂತೆ. ವಿನಯ್ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಾನಂತೆ. ಸರಿ ಅತ್ತೆ, ವರ್ಷಕ್ಕ ಸಿಕ್ಕಿದ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ. ಅಮೃತ, ನನಗೆ ತುಂಬ ಆತಂಕ ಆಗ್ತಿದೆ. ಎಲ್ಲ ಸೌಕರ್ಯ ಇದ್ದು ವರ್ಷ ಎಂಥ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಲು. ಅವಳು ಸೇಫ್ ಆಗಿ ಮಕ್ಕಳ ಜೊತೆ ಮನೆಗೆ ಸೇರಿಬಿಟ್ರೆ ಸಾಕಾಗಿದೆ. ಅತ್ತೆ, ನೀವೇನು ಗಾಬರಿ ಆಗಬೇಡಿ. ವರ್ಷಕ್ಕಂಗೂ ಮಕ್ಕಳಿಗೆ ಏನಾಗಲ್ಲ. ನಾನು ವರ್ಷಕ್ಕನ್ನು ಹುಡುಕ್ತಾ ಇದ್ದೀನಲ್ಲ. ಅಲ್ಲಿ ವರ್ಷಕ್ಕನ ಸ್ಥಿತಿ ಹೇಗಿದೆಯೋ ಏನೋ. ಇಲ್ಲಿ ಫೋನ್ ಸಂಪರ್ಕ ಸಿಗ್ತಾ ಇದೆ. ವರ್ಷಕ್ಕಂಗೆ ಫೋನ್ ಮಾಡಿ ಕೇಳ್ತೀನಿ ಅವಳು ಹೇಗಿದ್ದಾಳೆ ಅಂತ. ಯೋ ಡ್ರೈವರ್ ಅಣ್ಣ, ಸ್ವಲ್ಪ ಬೇಗ ಹೋಗಯ್ಯ. ಕರಣ್, ಏನು ಇದು? ಏನಪ್ಪ ಇದು? ವರ್ಷ ನಂಬರೇ ಸಿಗ್ತಿಲ್ವಲ್ಲ. ಹಾಂ, ಆ ಗೂಬೆ ಅಮೃತ ನಂಬರ್ಗೆ ಮಾಡಿ ನೋಡ್ತೀನಿ. ಅಯ್ಯೋ, ಯಾವ ನಂಬರು ಸಿಗ್ತಿಲ್ವಲ್ಲ. ಕುತ್ತಿಗೆ ಬಂದಿದೆ ಅಂದಾಗಲೇ ಈ ಫೋನ್ಗಳು ಕೈ ಕೊಡ್ತವೆ. ಹಾಳಾದು. ಚಿಕ್ಕಮ್ಮ, ಟೆನ್ಷನ್ ಮಾಡ್ಕೋಬೇಡಿ, ಏನಾಗಲ್ಲ. ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಲ್ಲ. ಓಹೋ, ನಾವೆಲ್ಲಿಗೆ ಹೋಗ್ತಿದ್ದೀವೋ ಏನೋ. ಅದ್ಯಾವುದೋ ಯಜಮಾನ ಗಲ್ಲಿ ಅಂತೆ. ಅಲ್ಲ, ಇವ್ರು ಸೀದಾ ಏರ್ಪೋರ್ಟ್ಗೆ ಹೋಗೋದು ಬಿಟ್ಟು ಈ ಗಲ್ಲಿ ಸಂದಿಗೆಲ್ಲ ಯಾಕೆ ಹೋದ್ರೋ ಏನೋ. ವರ್ಷ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿಯೇ. ನಿನ್ಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ ಕಣೆ, ನಿಜವಾಗ್ಲೂ ಬದುಕಿರಲ್ಲ. ಚಿಕ್ಕಮ್ಮ, ಗಾಬರಿ ಆಗಬೇಡಿ, ಅಂಥದ್ದೇನೂ ಆಗಲ್ಲ. ಇರಿ, ಅಮೃತಗೆ ನಾನು ಟ್ರೈ ಮಾಡ್ತೀನಿ. ಈ ದೇಸಾಯಿ ಮನೆ ಇಬ್ರು ಸೊಸೆಯರ ಹಣೆ ಬರೋನು ಹೀಗಾಗೋಯ್ತು. ಕೋಟಿ ಕೋಟಿ ಇದ್ರೇನ್ ಬಂತು? ಆ ಗೂಬೆ ಅಮೃತ ಎಲ್ಲೋ ಕಾಡಲ್ಲಿ ಹೆದ್ ಬಂದ್ಲು, ಈ ವರ್ಷ ರೋಡಲ್ಲಿ ಬಿದ್ದಿದ್ದಾಳೆ. ಎಲ್ಲ ನನ್ ಕರ್ಮ. ಅಯ್ಯೋ ಅಮ್ಮ, ವಿನಯ್ ವಿನಯ್ ಎಲ್ಲಿ ಹೋದ್ರಿ ವಿನಯ್? ಅಯ್ಯೋ ವಿನಯ್, ನಾನು ಒಬ್ಬಳನ್ನ ಬಿಟ್ಟು ಎಲ್ಲಿ ಹೊರಟೋದ್ರಿ? ಅಮ್ಮ, ನನ್ನ ಕೈಯಲ್ಲಿ ಆಗ್ತಿಲ್ಲ. ನನಗಿಲ್ಲೇ ಡೆಲಿವರಿ ಆಗುತ್ತೆ ಅನ್ಸುತ್ತೆ.
ನನ್ನ ಕತೆ ನನ್ನ ಮಕ್ಕಳ ಕತೆ ಏನಾಗುತ್ತೋ ಏನೋ. ಯಾರಾದ್ರೂ ಇದ್ರೆ ಕಾಪಾಡಿ ಅಮ್ಮ. ಪ್ಲೀಸ್ ಹೆಲ್ಪ್ ಮೀ. ಕಾಪಾಡಿ ಅಮ್ಮ. ವರ್ಷಕ್ಕ ಫೋನ್ ಯಾಕೆ ತಗೋತಾ ಇಲ್ಲ? ಅಯ್ಯೋ, ವರ್ಷಕ್ಕಂಗೆ ಏನಾಯ್ತು ಏನೋ, ಏನು ಮಾಡಲಿ? ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಹಲೋ, ಅಮೃತ, ನಾನು ಕರಣ್. ವರ್ಷ ಇರೋ ಕಡೆ ಹೋಗಿದ್ಯಾ? ಅವಳ ಪರಿಸ್ಥಿತಿ ಹೇಗಿದೆ? ಇಲ್ಲ ಕರಣಣ್ಣ, ವರ್ಷಕ್ಕ ಇರೋ ಜಾಗ ಹುಡುಕ್ತಾನೆ ಇದ್ದೀನಿ, ಇನ್ನೂ ಸಿಗ್ತಾನೆ ಇಲ್ಲ. ಹೌದಾ? ವರ್ಷ ಎಲ್ಲಿದ್ದಾಳೆ ಅಂತ ಇನ್ನೂ ಗೊತ್ತಾಗ್ಲಿಲ್ವಾ? ಇಲ್ಲ ಕರಣಣ್ಣ, ಯಾವುದೋ ಯಜಮಾನ್ ಗಲ್ಲಿ ಅಂತೆ. ವರ್ಷಕ್ಕನೂ ಫೋನ್ ತೆಗಿತಾ ಇಲ್ಲ. ಹೌದು ಅಮೃತ, ಚಿಕ್ಕಮ್ಮನು ಟ್ರೈ ಮಾಡಿದ್ರು, ನಾಟ್ ರೀಚಬಲ್ ಬರ್ತಾ ಇದೆ. ಅವರು ತುಂಬಾ ಗಾಬರಿ ಆಗಿದ್ದಾರೆ. ಏ ಕರಣ್, ಫೋನ್ ಕೊಡ ಇಲ್ಲಿ. ಏ ಅಮೃತ, ನಿಮ್ದು ದೊಡ್ಡ ದೇಸಾಯ ಮನೆತನ, ಕೋಟಿ ಕೋಟಿ ದುಡ್ಡು ಕೊಳಿತಾ ಬಿದ್ದಿದೆ. ಕಾರ್ ಕೆಟ್ಟೋದ್ರೆ ಇನ್ನೊಂದು ಕಾರ್ ತಗೊಂಡೋಗಿ ಅಂತ ಹೇಳ್ಬೇಕು ತಾನೆ. ಅವಳನ್ನ ಆಟೋದಲ್ಲಿ ಕಳ್ಸಿದಿರಲ್ಲ. ಇಲ್ಲ ಚಿಕ್ಕಮ್ಮ, ನಮ್ಗೆ ಅದೆಲ್ಲ ಗೊತ್ತೇ ಇಲ್ಲ. ಅವ್ರಲ್ಲಿ ಹೋಗಿ ಸಿಕ್ಕಾಕೊಂಡ್ಮೇಲೆ ನಮಗೆ ಫೋನ್ ಮಾಡಿರೋದು. ಆಯ್ತು, ನಮ್ಗಂತೂ ಏನು ಗತಿ ಇಲ್ಲ. ನಿಮ್ಗೆ ಹಾಲು ಕಾಳು 3-4 ಕಾರು ಎಲ್ಲ ಇದೆಯಲ್ಲ. ಆಫೀಸಿಂದ ಇನ್ನೊಂದು ಕಾರ್ ತರಿಸ್ಕೊಂಡು ಹೋಗಿ ಅಂತ ಹೇಳ್ಬೇಕಿತ್ತು ತಾನೆ. ನನ್ ಮಗಳು ಅಲ್ಲಿ ಸಾಯ್ತಾ ಬಿದ್ದಿದ್ರೆ ನೆಟ್ಟಗ್ ರಸ್ತೆನೆ ಗೊತ್ತಿಲ್ದಿರೋ ನಿನ್ನಂತ ಗುಗ್ಗುನ ಅಲ್ಲಿಗೆ ಕಳ್ಸಿದ್ದಾರೆ. ನಿನ್ನ ಹುಡುಕಕ್ಕೆ ಪೊಲೀಸವ್ರನ್ನ ಕಳಿಸ್ಬೇಕು ಅಂತ ಎಡ್ವರ್ಡ್ ಗಿರಾಕಿ ನೀನು ಅಲ್ವೇ? ಮನೆಯಲ್ಲಿ ನಿಮ್ಮ ಅತ್ತೆಯವ್ರು ಏನ್ ಮಾಡ್ತಿದ್ರು? ಕಾಲ್ ಮೇಲೆ ಕಾಲ್ ಹಾಕೊಂಡು ಮಜಾ ಉಡಾಯಿಸ್ತಾ ಇದ್ದಾರಾ? ಸೊಸೆಗೆ ಏನಾಯ್ತೋ ನಾವು ಹೋಗಿ ನೋಡ್ಬೇಕು ಅನ್ನೋ ಕಾಳಜಿ ಜವಾಬ್ದಾರಿ ಬೇಡ ಅವ್ರಿಗೆ? ಎಂತ ಕೆಟ್ಟ ಜನ. ಚಿಕ್ಕಮ್ಮ, ವರ್ಷಕ್ಕನ ಮೇಲೆ ಎಲ್ರಿಗೂ ಕಾಳಜಿ ಇದೆ. ಶಕುಂತಲ ಅತ್ತೆ ಹೊರಟಿದ್ರು, ಆದ್ರೆ ಅವ್ರ ಕಾಲ್ಗೆ ಏಟಾಯ್ತು ಅಂತ ಅಲ್ಲೇ ಉಳ್ಕೊಂಡ್ರು. ಶಾಂತಲ ಅತ್ತೆ ಡಾಕ್ಟ್ರಿಗೆ ಫೋನ್ ಮಾಡಿದ್ದಾರೆ. ನಾನು ಇಲ್ಲೇ ಹತ್ರದಲ್ಲಿದ್ದೀನಿ, ವರ್ಷಕ್ಕನ್ನ ಹುಡುಕ್ತಿದ್ದೀನಿ. ಅವಳಿಗೇನು ಆಗಲ್ಲ ಚಿಕ್ಕಮ್ಮ, ನೀವು ಧೈರ್ಯವಾಗಿರಿ. ಏನ್ ಧೈರ್ಯನೋ ಏನೋ, ಎಲ್ರೂ ಸೇರ್ಕೊಂಡು ನನ್ ಮಗಳಿಗೆ ಎಂತ ಗತಿ ತಂದ್ಬಿಟ್ರಿ. ಯಜಮಾನ್ ಗಲ್ಲಿ ಎಲ್ಲಿ ಹುಡುಕಿದ್ರೂ ಸಿಕ್ತಿಲ್ವಲ್ಲ, ಏನ್ ಮಾಡ್ಲಿ? ವರ್ಷಕ್ಕ ಬೇರೆ ಫೋನ್ ತೆಗಿತಾ ಇಲ್ಲ. ಇನ್ನೊಂದ್ಸರಿ ಪ್ರಯತ್ನ ಮಾಡಿ ನೋಡ್ತೀನಿ.
ಫೋನ್ ಶಬ್ದ ಆಗ್ತಿರೋ ಆಗಿದೆಯಲ್ಲ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಯಾವುದೋ ಫೋನ್ ಶಬ್ದ ಆಗ್ತಿರೋ ಆಗಿದೆಯಲ್ಲ. ಮನೆಯಿಂದ ಹಾಕೊಂಡು ಬಂದಿದ್ದು ಇದೇ ಬಣ್ಣದ ಬಟ್ಟೆ ಅಲ್ವಾ? ಹಾಗಾದ್ರೆ ಅದು ವರ್ಷಕನೇ ಇರ್ಬೇಕು. ವರ್ಷಕ! ಅಮೃತ ಬಂದ್ಯಾ? ನನ್ನ ಯಾವ್ದಾದ್ರು ಆಸ್ಪತ್ರೆ ಕರ್ಕೊಂಡು ಹೋಗು ಅಮ್ಮ. ಇಲ್ಲ ಅಂದ್ರೆ ನಾನು ನನ್ನ ಮಕ್ಕಳು ಸತ್ತು ಹೋಗ್ತೇವೆ ಅಮೃತ. ಇಲ್ಲ ಸತ್ತು ಹೋಗ್ತೇವೆ. ಅಯ್ಯೋ ವರ್ಷಕ, ಹಾಗೆಲ್ಲ ಮಾತಾಡ್ಬೇಡ. ನೋಡು, ನಾನು ಬಂದಿದ್ದೀನಲ್ಲ. ನೀನ್ ಧೈರ್ಯವಾಗಿರು. ವರ್ಷಕ, ನೀರು ಕೊಡಿ. ನಂಗೆ ತುಂಬಾ ಗಾಬರಿ ಆಗ್ತದೆ. ವರ್ಷಕ, ನೀನ್ ಸಮಾಧಾನ ಮಾಡ್ಕೊ. ಎಲ್ಲರೂ ಬರ್ತಾರೆ, ಜೊತೆಗೆ ಡಾಕ್ಟ್ರು ಬರ್ತಾರೆ. ಇಲ್ಲಿ ಹತ್ರದಲ್ಲಿ ಯಾವ ಮನೇನೂ ಇಲ್ಲ. ಬೇರೆ ಕಡೆ ಸಾಗಿಸೋ ಸ್ಥಿತಿಲೂ ವರ್ಷಕ ಇಲ್ಲ. ಏನ್ ಮಾಡೋದೀಗ? ವರ್ಷಕ, ಒಂದು ನಿಮಿಷ ಇರು. ಹಲೋ ವಿನಯ್ ಅವರೇ, ಎಲ್ಲಿದ್ದೀರಾ? ಡಾಕ್ಟರ್ ಬಂದ್ರಾ? ನಾನು ಇಲ್ಲೇ ಮೇನ್ ರೋಡಲ್ಲಿ ಇದ್ದೀನಿ. ಡಾಕ್ಟರ್ ಇನ್ನೂ ಬಂದಿಲ್ಲ. ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ನಿಮಗೆ ಯಜಮಾನ್ ಗಲ್ಲಿಗೆ ಬರೋಕ್ಕೆ ಗೊತ್ತಾಯ್ತಾ? ಹಾಂ ವಿನಯ್ ಅವರೇ, ನಾನಿಲ್ಲಿ ಬಂದಿದ್ದೀನಿ. ವರ್ಷಕ್ಕನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ವರ್ಷಕ ತುಂಬ ನೋವು ಅಂತ ಒದ್ದಾಡ್ತಿದ್ದಾಳೆ. ತಕ್ಷಣ ಡಾಕ್ಟ್ರು ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನನ್ಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀವು ಬೇಗ ಬಂದ್ಬಿಡಿ. ಅದಕ್ಕೆ ಇನ್ನೇನು ಡಾಕ್ಟ್ರು ಬಂದ್ಬಿಡ್ತಾರೆ. ಹೇಗಾದರೂ ಸ್ವಲ್ಪ ಮ್ಯಾನೇಜ್ ಮಾಡಿ. ವರ್ಷಂಗೆ ಸ್ವಲ್ಪ ಧೈರ್ಯ ಹೇಳಿ, ನಾನು ಬಂದ್ಬಿಡ್ತೀನಿ. ಅಯ್ಯೋ, ವರ್ಷಕ್ಕೊಂದು ಕ್ಷಣ ಕ್ಷಣಕ್ಕೂ ನೋವು ಜಾಸ್ತಿ ಆಗ್ತಿದೆ. ಇಲ್ಲಿ ಬೇರೆ ಯಾರು ಕಾಣಿಸ್ತಿಲ್ಲ. ಏನ್ ಮಾಡೋದು? ದೇವ್ರೆ, ಎಂತ ಸಂಕಷ್ಟಕ್ಕೆ ಸಿಗಿಸ್ಬಿಟ್ಟಿಯಪ್ಪ. ವರ್ಷಕ್ಕನ್ನ ನೀನೇ ಕಾಪಾಡ್ಬೇಕು, ನೀನೇ ಕಾಪಾಡ್ಬೇಕು. ನೋಡಿಮ್ಮ, ದಯವಿಟ್ಟು ನಿಂತ್ಕೊಳ್ಳಿ. ನಮ್ಮ ಅಕ್ಕ ಇಲ್ಲೇ ಆಟೋಲ್ಲಿದ್ದಾಳೆ. ಅವಳಿಗೆ ಹೆರಿಗೆ ನೋವು ಶುರುವಾಗ್ಬಿಟ್ಟಿದೆ. ಅವಳ ಹೊಟ್ಟೆಯಲ್ಲಿ ಅವಳಿ ಜೋಳಿ ಮಕ್ಕಳಿದ್ದಾವೆ. ಅವಳು ನೋವಿಂದ ತುಂಬಾ ಒದ್ದಾಡ್ತಿದ್ದಾಳೆ. ದಯವಿಟ್ಟು ಬಂದು ಸಹಾಯ ಮಾಡಿಮ್ಮ. ಹೌದಾ? ಬನ್ನಿ ಎಲ್ಲ ತಗೊಳ್ಳಿ, ಅವ್ರ ಕೈ ಕೊಟ್ಬಿಟ್ಟು ಬನ್ನಿ. ಬನ್ನಿ ಬನ್ನಿ. ಶರಣು 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 ಗುರು ಸಾಯಿನಾಥ ಶರಣು ಸಾಯಿ ಕಥಾ ಶ್ರವಣಂ ಸಕಲ ಪಾಪ